ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜದಾರಿ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ರಾಜದಾರಿ ಟಿವಿ. ಇವತ್ತು ಎಲ್ಲೂ ಇಲ್ಲದ ಬೆಲೆ ಭೂಮಿಗೆನೆ. ಹೌದು, ಭೂಮಿ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ರೆ ಯಾವತ್ತೂ ಭೂತಾಯಿ ನಮಗೆ ಮೋಸ ಮಾಡಲ್ಲ ಅನ್ನೋದು ಇತ್ತೀಚೆಗೆ ಭೂಮಿಯ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಅದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಒಂದು ಬಂಗಾರದ ಮೇಲೆ ಹಾಕಿದ ಹಣ ಆಗಲಿ, ಭೂಮಿ ಮೇಲೆ ಹೂಡಿಕೆ ಮಾಡಿದ ಹಣ ಆಗಲಿ ಬಹಳ ಬೇಗ ಬೆಳೆಯುತ್ತೆ ಅನ್ನೋದು ಇತ್ತೀಚೆಗೆ ನಮಗೆ ಗೊತ್ತಾಗ್ತಾ ಇರುವಂಥದ್ದು. ಯಾಕೆಂದರೆ ಎರಡು ಒಂದಕ್ಕಿಂತ ಒಂದು ವೇಗವಾಗಿ ಬೆಳೀತಾ ಇದೆ. ಇವತ್ತು ಈ ಹೂಡಿಕೆದಾರರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಭೂಮಿ ಕೊಳ್ಳಬೇಕು, ಒಂದು ಸೈಟ್ ತೊಗೊಳ್ಬೇಕು, ಅಲ್ಲಿ ನಮ್ಮದೇ ಆದ ಕನಸಿನ ಒಂದು ಮನೆ ಕಟ್ಟಬೇಕು ಅನ್ನೋ ಆಸೆ ಎಲ್ಲರ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಒಂದು ಸಂಪೂರ್ಣ ಜೀವನದ ಒಂದು ಸಾಕಾರ ಅಂತಂದರೆ ಒಂದು ಒಳ್ಳೆ ಮುಂದೆ ಮನೆ ಅಥವಾ ಒಂದು ಒಳ್ಳೆ ಸೂರನ್ನು ಕಟ್ಕೊಳ್ಬೇಕು ಅನ್ನೋದು ಅಲ್ವೇ? ಆ ಆಸೆ ಆ ಕನಸು ನಿಮಗೂ ಇರುತ್ತಲ್ವೇ? ಆ ಆಸೆ ಆ ಕನಸು ನಿಮಗೂ ಇರುತ್ತಲ್ವೇ? ಖಂಡಿತ ಹೌದು. ಅದರಲ್ಲೂ ಮೈಸೂರು ಸ್ವಚ್ಛಂದವಾದಂತಹ ಪರಿಸರದ ನಾಡು. ಮೈಸೂರು ಅಂದ್ರೇ ಒಂದು ಹೆಮ್ಮೆ, ನಮ್ಮ ಒಂದು ಮನಸ್ಸಿಗೆ ಖುಷಿ ಕೊಡುವಂಥ ಹೆಸರು ಮೈಸೂರು. ಮೈಸೂರು ಸಾಮ್ರಾಜ್ಯ, ಮೈಸೂರು ಅಲಂಕಾರಕ್ಕೂ ಕೂಡ ಒಂದು ಸಾಂಸ್ಕೃತಿಕ ನಗರಿ. ಇಂಥ ಮೈಸೂರಿನ ಭೋಗಾದಿಯ ಸಮೀಪದಲ್ಲಿ ಕೇರ್ಗಳಿಯ ಪಕ್ಕದಲ್ಲೇ ಒಂದು ಚಾಮುಂಡೇಶ್ವರಿ ಸೂರು ಅಂತೇಳಿ ಒಂದು ಅಭಿವೃದ್ಧಿಪಡಿಸಿರುವಂತಹ ನಿವೇಶನಗಳನ್ನಿರುವಂಥ ಒಂದು ಪ್ರಾಜೆಕ್ಟ್ ಇದೆ. 28 ಎಕರೆ ಪ್ರದೇಶದಲ್ಲಿ ಸುಸಜ್ಜಿತವಾದಂಥ ಸೌಲಭ್ಯವಿರುವಂಥ 28 ಎಕರೆ ಪ್ರದೇಶದಲ್ಲಿ ಅಭಿವೃದ್ಧಿ ಮಾಡಿರುವಂಥ ಆ ಒಂದು ಪ್ರದೇಶದಲ್ಲಿ ಹಸಿರು, ಹಚ್ಚ ಹಸಿರು ಕಣ್ತುಂಬುತ್ತೆ. ಅಲ್ಲಿನ ವಾತಾವರಣ ನಿಮ್ಮ ಕಣ್ಮನ ಸೆಳೆಯೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅಂಥ ಪ್ರಶಾಂತವಾದ ವಾತಾವರಣದ ಮಧ್ಯೆ ನಿಮಗೆ ಮೂಡ ಅಂಗೀಕೃತವಾದಂಥ ಮೂಡ ಅಪ್ರೂವ್ಡ್ ಲೆವೆಟ್ ನಿವೇಶನಗಳು 30-40, 30-50, 40-60 ಇಂಥ ಸೈಟ್ಗಳು ಕೇವಲ 3,500ದಿಂದ 4,000 ಚದರಡಿಗೆ ಸಿಗುತ್ತೆ ಅಂದರೆ ಅದು ನಿಜಕ್ಕೂ ಆಶ್ಚರ್ಯ ಅಲ್ವಾ? ಹೌದು ಸ್ನೇಹಿತರೆ, ಎಲ್ಲ ವ್ಯವಸ್ಥೆ, ಎಲ್ಲ ಸುಸಜ್ಜಿತ ವ್ಯವಸ್ಥೆಗಳಿದೆ. ಅಲ್ಲಿ ಒಳಚರಂಡಿ ವ್ಯವಸ್ಥೆ ಆಗಲಿ, ರಸ್ತೆ ತಾರಿನ ರಸ್ತೆ ಆಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ವಿದ್ಯುತ್ ಶಕ್ತಿ ವಿಚಾರದಲ್ಲಾಗಲಿ ಮತ್ತು ಕಸ ಮತ್ತು ತಾಂತ್ರಿಕ ವಿಚಾರಗಳಲ್ಲಿ ಎಲ್ಲವನ್ನೂ ಅಭಿವೃದ್ಧಿಪಡಿಸಿರುವಂಥ ಡೆವಲಪರ್ಸ್ ನಮ್ಮನ್ನು ಬೆಂಗಳೂರಿಗರನ್ನ ಕೈ ಬೀಸಿ ಮೈಸೂರಿನ ಬಂದು ಹೂಡಿಕೆ ಮಾಡಿ ಅಂತ ಹೇಳೋದ್ರಲ್ಲಿ ಅರ್ಥ ಇದೆ. ಬಹಳ ಜನ ಆಸೆ ಪಟ್ಟು ಈಗಾಗಲೇ ಆ ಪ್ರಾಜೆಕ್ಟನ್ನು ನೋಡ್ಕೊಂಡು ಬಂದಿದ್ದಾರೆ. ಇವತ್ತು ನಾನು ಮಾತಾಡ್ತಾ ಇರುವಂಥ ಅದೇ ವಿಚಾರ ಇವತ್ತು ನಿಮ್ಮ ಎದುರಿಗೇನು ಅಂತಂದರೆ, ಇದೇ ಚಾಮುಂಡೇಶ್ವರಿ ಸೂರಿನಲ್ಲಿರುವಂಥ ಸುಮಾರು 22 ನಿವೇಶನಗಳನ್ನು BJP ಮಾಜಿ MLC ಸಿದ್ದರಾಜು ಅವರ ಭೂಮಾಲೀಕತ್ವಕ್ಕೆ ಸೇರಿದ್ದದು. ಅವರ ಒಟ್ಟು 22 ನಿವೇಶನಗಳು ಮಾಜಿ MLC ಸಿದ್ದರಾಜು ಅವ್ರಿಗೆ ಸೇರಿದ್ದು. ಆ ಒಂದು 22 ನಿವೇಶನಗಳ ಇವತ್ತಿನ ಅಂದಾಜು ಬೆಲೆ ಕನಿಷ್ಠ ಅಂತಂದ್ರೂ 30 ಕೋಟಿ ರೂಪಾಯಿ. ಇಂಥ ನಿವೇಶನಗಳನ್ನು ಯಾರೋ ಒಬ್ಬ ಅನಾಮಧೇಯ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವ್ರದ್ದೇ ಪಾನ್ ಕಾರ್ಡು, ಅವ್ರದ್ದೇ ವಿಳಾಸ, ಅದೇ ಫೋಟೋ ಮಾತ್ರ ಬೇರೆ, ಇದನ್ನು ಹೋಗಿ GPA ಮಾಡಬೇಕು ಅಂತ ಅಲ್ಲಿ ರಿಜಿಸ್ಟ್ರೇಷನ್ಗೆ ಹೋದಾಗ ಅಲ್ಲಿನ ಕಚೇರಿಯ ಒಬ್ಬ ವ್ಯಕ್ತಿ, ಇದೆಲ್ಲೋ ಸಿದ್ದರಾಜು ಅವರದಲ್ವಾ MLC, ಬನ್ನಿ ನೋಡೋಣ ಅಂಥೇಳಿ ಅವ್ರಿಗೆ ಫೋನ್ ಮಾಡಿ ವಿಚಾರ ತಿಳಿಸಿದಾಗ ಸಿದ್ದರಾಜು ಅವರು ಹೌಹಾರಿದ್ರು. ಏನಪ್ಪ ಇದು, ನನ್ನ ಹೆಸರಿನಲ್ಲೇ ಎಲ್ಲವೂ ಇದ್ದು ಫೋಟೋ ಚೇಂಜ್ ಮಾಡಿ ಯಾರೋ ಇದನ್ನು ನಕಲು ಮಾಡ್ತಾ ಇದ್ದಾರೆ, ಬೇಗ ಹೋಗಿ ಅವ್ರು ನಡಿಬೇಕು ಅನ್ನೋ ಬರೋಷ್ಟರಲ್ಲಿ ಈ ಒಂದು ಭೂಗಳ್ಳರು ಓಡೋಗಿದ್ರು ಅಲ್ಲಿಂದ. ಆಗಲೇ ಗೊತ್ತಾಗಿದ್ದು ಈ ರೀತಿ ಒಂದು ಸಂಚು ನಡೀತಾ ಇದೆ, ಹುನ್ನಾರ ನಡೀತಾ ಇದೆ. ಆ 22 ಸೈಟ್ಗಳನ್ನು ಕೂಡ ಒಡೆಯುವಂಥ ಹುನ್ನಾರ ನಡೀತಾ ಇದೆ. ಯಾರೋ ಇವೆಲ್ಲವನ್ನು ತಿಳಿದುಕೊಂಡಿರೋವರೇ, ಸಮೀಪದವರೇ, ಹತ್ತಿರದವರೇ ಇದನ್ನು ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡು ಸಿದ್ದರಾಜ್ ಅವರು ಆ ಕೂಡಲೇ ಅಲ್ಲಿನ ರಿಜಿಸ್ಟ್ರಾರು ಶ್ರೀಕಾಂತ್ ಅವರಿಗೆ ಮನವಿಯನ್ನು ಕೊಡ್ತಾರೆ. ಕೂಡಲೇ ಇದನ್ನು ಪತ್ತೆ ಮಾಡಿ ಯಾರಿದನ್ನು ಮಾಡಿದ್ದಾರೆ ಅಂತೇಳಿ, ಹಾಗೆಯೇ ಯಾವುದೇ ಖಾತೆಯನ್ನು ನನ್ನ ಹೆಸರು ಬಂದರೆ ಮಾಡಬೇಡಿ ಅಂತ ಕೂಡ ಅವ್ರಿಗೆ ಮನವಿ ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಗೆ ಬಂದವರ CCTV ಚಲನವಲನಗಳು, ಫೋಟೋ ದಾಖಲೆಗಳು ಎಲ್ಲವನ್ನು ಕೂಡ ನಮಗೆ ಒದಗಿಸಬೇಕು ಅಂತ ಕೂಡ ಅವರು ಮನವಿ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಮಾಧ್ಯಮ ರಾಜದಾರಿ TV ಮಾಜಿ MLC ಸಿದ್ದರಾಜು ಅವರನ್ನು ಕೂಡ ಫೋನ್ ಮೂಲಕ ಮಾತಾಡಿ ಅವರ ಹತ್ರ ಈ ವಿಚಾರವಾಗಿ ಮಾತಾಡಿದ್ವಿ. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಬೆಂಗಳೂರಿನಿಂದ ರಾಜದಾರಿ TV CEO ಮಾತಾಡ್ತಾ ಇದ್ದೀನಿ ಸರ್, ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ. ಹಾಂ ಸರ್. ಈಗ ರಿಜಿಸ್ಟ್ರಾರ್ ಹತ್ರ ಮಾತಾಡಿದೆ.
ಹಾ ಅವರು ವಿಜಯನಗರ ಪೊಲೀಸ್ ಸ್ಟೇಷನ್ ನಲ್ಲಿ ದೂರು ದಾಖಲಿಸ್ತೀನಿ ಅಂತ ಹೇಳಿದ್ದಾರೆ ಹೌದು ಹೌದು ಸರ್. ನಿಮ್ಮ ಒಂದು ಆಸ್ತಿ ವಿಷಯಕ್ಕೆ. ಹೌದು. ನಿಮ್ಗೆ ಅಲ್ಲಿ ನಾನು ಕೇಳೋದು ನಿಮ್ಗೆ ಮಾಹಿತಿ, ನಿಮ್ಗೆ ಈ ಸಂಬಂಧಪಟ್ಟಂತೆ ನಿಮ್ಗೆ ಯಾರಾದ್ರೂ ಗೊತ್ತಿರೋರ್ ಮೇಲೆ ಅನುಮಾನ ಏನಾದ್ರು ಇದೆಯಾ ಸರ್? ಏನು ಇಲ್ಲ ಸರ್, ಯಾರು ಗೊತ್ತಿಲ್ಲ ಅದು, ಹಾ ಯಾರು ಗೊತ್ತಿಲ್ಲ ಈಗ. ಹಾ 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 ಹಾ. ಈಗ ಕಂಡಿಡ್ಬೇಕು ಅವ್ರು. ನೋಡಿ ಈಗ ಅಲ್ಲ, ನಿಮ್ಮ ಹೆಸರಿಗೆ ನಿಮ್ದೇ ಆಧಾರ್ ಕಾರ್ಡು, ನಿಮ್ದೇ ಪಾನ್ ಕಾರ್ಡು, ಹೌದು ಫೋಟೋ ಮಾತ್ರ ಬೇರೆಯವ್ರದ್ದು. ಹೌದು ಹೌದು ಹೌದು. ನೀವು ಗಮನಿಸಿಲ್ಲ ಅಂತಂದ್ರೆ ಇಡೀ 30 ಕೋಟಿ ಆಸ್ತಿ ಇವತ್ತು ನಿಮ್ ಕೈ ತಪ್ಪ ಹೋಗ್ತಾ ಇತ್ತು. ಹೌದು ಸರ್ ಹೌದು ಸರ್ ಹಾ ಹೌದು ಸರ್. ಅಲ್ಲ, ಇದಕ್ಕೆ ಈ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನಾದ್ರು ಏನ್ ಹೇಳ್ತೀರಾ? ಹೆಂಗೆ ಹುಷಾರಾಗಿರ್ಬೇಕು ಸರ್ ನಾವೀಗ? ನಾವೇ ಎಷ್ಟೇ ಹುಷಾರಾಗಿದ್ರು ಮೋಸ ಮಾಡೋರ್ಗೆ ಮೋಸ ಒಂದೇ ತಾನೆ. ಅಲ್ಲ, ಇವ್ರು ಈ ಖಾತ ಆ ಖಾತ ಅಂತ ಏನೇನೋ ಹೊಸದಾಗಿ ಮಾಡಿಫೈ ಮಾಡ್ತಾ ಇದ್ದಾರೆ. ಯಾವ ಖಾತಾನೆ ಇಲ್ಲ. ಅವ್ರಿಗೂ ಮಾತಾಡ್ತಾ ಇದ್ದೀನಿ. ಹಾ ನಾಳೆ ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ ನಾನು. ಹಾ ಹಾ ಅವರು ನಮ್ಮ ಕೃಷ್ಣ ಗೌಡ್ರ, ಹಾ ಹಾ ಹಾ. ಕೃಷ್ಣ ಬೈರೇಗೌಡರನ್ನ ಮೀಟ್ ಮಾಡ್ತಾ ಇದ್ದೀನಿ. ಓಕೆ ಓಕೆ, ಸಚಿವರನ್ನ? ಹೌದು ಸರ್ ಹೌದು ಸರ್. ಖಂಡಿತ ಖಂಡಿತ ಸರ್. ಹೌದು ಓಕೆ ಸರ್. ಸರ್, ಧನ್ಯವಾದಗಳು Thank you ಸರ್ sir. ನಿಮ್ಮ Thank ಮಾಹಿತಿ. you sir. ನಮಸ್ಕಾರ. ಹಾಗೆಯೇ ಸಬ್ ರಿಜಿಸ್ಟ್ರಾರ್ ಶ್ರೀಕಾಂತ್ ಅವರನ್ನು ಕೂಡ ನಾವು ಸಂಪರ್ಕಿಸಿದಾಗ ಅವರು ಇದನ್ನು ನಾವು ಕ್ರಮ ಕೈಗೊಳ್ತೀವಿ, ಈಗಾಗಲೇ ನಮ್ಮ ಸ್ಥಳೀಯ ವಿಜಯನಗರ ಪೊಲೀಸ್ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ಕೊಡೋರಿದ್ದೀವಿ, ದೂರು ದಾಖಲಿಸ್ತೀವಿ, ಯಾರು ಈ ಕಿಡಿಗೇಡಿಗಳಿದ್ದಾರೆ ಅವರನ್ನ ಪತ್ತೆ ಹಚ್ಚೋದ್ರಲ್ಲಿ ನಾವು ಕೂಡ ನೆರವು ಮಾಡ್ತೀವಿ. ಇದೇ ವಿಚಾರವಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೂ ಕೂಡ ಗಮನಕ್ಕೆ ತರಬೇಕಾಗುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. ಒಟ್ಟಾರೆ ನಿಮಗೆ ಆಸೆಗಳನ್ನು ಹುಟ್ಟಿಸಿ, ಅಂಶಗಳನ್ನು ಒಡ್ಡಿ, ಇಂಥ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ತೋರಿಸಿ ನಿಮ್ಮನ್ನು ಕರ್ಕೊಂಡೋಗಿ ಬೇನಾಮಿ ಯಾವುದೋ ಸಂಬಂಧ ಇಲ್ಲದ ವ್ಯಕ್ತಿ ಕೈಯಲ್ಲಿ ರಿಜಿಸ್ಟ್ರೋ GP ಏನೋ ಒಂದು ಮಾಡಿಕೊಟ್ಬಿಟ್ಟು ನಿಮ್ಮಿಂದ ಹಣವನ್ನು ಕಸಿದು ಈ ಕಡೆ ಅವ್ರಿಗೂ ನಷ್ಟ, ಈ ಕಡೆ ನಿಮಗೂ ಕಷ್ಟ, ಈ ರೀತಿ ಆಗೋಗುತ್ತೆ. ಹಾಗಾಗಿ ನಿಮ್ಮ ಕನಸು ನಿಮ್ಮ ಮನಸ್ಸಲ್ಲಿರಲಿ, ನಿಮ್ಮ ಮನಸ್ಸು ಸ್ವಲ್ಪ ಹುಷಾರಾಗಿರಲಿ. ಇಲ್ಲದೆ ಹೋದರೆ ನೀವು ಇಂಥ ಯಾರೋ ನಕಲಿ ಜನಗಳ ಕೈಗೆ ಸಿಕ್ಕಿ ನಿರ್ನಾಮ ಆಗೋಗ್ತೀರಿ. ಬನ್ನಿ, ಆ ಒಂದು ಏನು ಭೂಗಳ್ಳರು ಎಲ್ಲೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆಂದರೆ ಎಲ್ಲವೂ ಕೂಡ CCTVಯಲ್ಲಿ ದಾಖಲಾಗಿದೆ. ಯಾರು ಇದನ್ನು ಈ ಖಾತೆ ಪತ್ರಗಳನ್ನೆಲ್ಲ ನಕಲು ಮಾಡಿದ್ದಾರೆ ಅನ್ನೋದು ಕೂಡ ಇವತ್ತು ಗೊತ್ತಾಗುತ್ತೆ. ಕಳ್ಳ ಸಿಕ್ಕಿ ಬಿದ್ದೇ ಬೀಳ್ತಾನೆ. ಆದರೆ ಇಲ್ಲಿ ಯಾರು ಅಮಾಯಕರು ಹೋಗಿ ಆ ಒಂದು ಕನಸಿನ ಸೈಟ್ಗಳನ್ನು ಕೊಳ್ಳೋದಕ್ಕೆ ಹೋಗಿ ಹಣವನ್ನು ಹಾಕಿ ಕೈ ಸುಟ್ಕೊಳ್ತಾ ಇದ್ರು, ಅವರು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕಾಗಿದೆ. ನೀವೆಲ್ಲಾದರೂ ಏನಾದರೂ ವ್ಯವಹಾರ ಮಾಡಿ ಭೂಮಿ ಮೇಲೆ ಹಾಕಬೇಕಾದ್ರೆ ದಯಮಾಡಿ ಸ್ವಲ್ಪ ಯೋಚನೆ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಇದೆಯಾ, ಈ ವ್ಯಕ್ತಿ ನಿಜವಾಗ್ಲೂ ಅದರ ಮೂಲ ಮಾಲೀಕನೇನಾ, ಇವನೇನ ನಮ್ಗೆ ರಿಜಿಸ್ಟರ್ ಮಾಡಿಕೊಡೋದು ಅನ್ನೋದ್ರ ಬಗ್ಗೆ ತಾವು ಖಾತ್ರಿ ಮಾಡ್ಕೊಳ್ಳದೆ ಹೋದರೆ ನಿಮಗೆ ಕತ್ರಿ ಬೀಳೋದಂತೂ ಗ್ಯಾರಂಟಿ. ಒಟ್ಟಾರೆ ಈ ಒಂದು ಪ್ರದೇಶದ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆ ಈಗಾಗಲೇ ನಾವು ನಿಮ್ಮ ಗಮನಕ್ಕೆ ತಂದಿದ್ದೀವಿ. ಇನ್ನು ಮುಂದೆ ಎಲ್ಲ ವಿಚಾರಗಳನ್ನು ಕೂಡ ತಾವು ವೀಕ್ಷಕರು ಈ ಬಗ್ಗೆ ಎಚ್ಚರ ವಹಿಸಿ ಮುನ್ನಡೆಯುವುದು ಭಾಳ ಸೂಕ್ತ ಅಂತ ಹೇಳ್ತಾ, ಇನ್ನೊಂದಷ್ಟು ವಿಚಾರಗಳ ಜೊತೆ ಮತ್ತೆ ನಾನು ನಿಮ್ಮ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ರಾಜಧಾನಿ TV. ನಮಸ್ಕಾರ. ರಾಜಧಾನಿ TV, ಅಡೆತಡೆ ಇಲ್ಲದ ಪ್ರಜಾದಾರಿ.